ಲೋಕಾಕಾಶ ಭಾಗ 25. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದಿದ್ದೇನೆ ಅದನ್ನು ಕೈಯಲ್ಲಿ, ಅದನ್ನು ನೋಡಿರಿ, ಹೇಳ್ತಾ ಹೋಗುತ್ತೇನೆ. ಮಧ್ಯಲೋಕದ ಅಸಂಖ್ಯಾತ ದ್ವೀಪ ಸಮುದ್ರಗಳ ಮಧ್ಯದಲ್ಲಿ ಇದೆ ಜಂಬೂದ್ವೀಪ ಮತ್ತು ಆ ಜಂಬೂದ್ವೀಪದ ಮಧ್ಯದಲ್ಲಿ ಇದೆ ಸುದರ್ಶನ ಮೇರು ಪರ್ವತ. ಈ ಚಿತ್ರ ನಿಮಗೆ ಗೊತ್ತಿದೆ. ಇದು ನೋಡ್ರಿ, ಇಲ್ಲಿ ಇದು ಲವಣ ಸಮುದ್ರ, ಇದು ಜಂಬೂದ್ವೀಪ ಇದೆ ಅಲ್ವಾ. ಇದರ ಮಧ್ಯದಲ್ಲಿ ಸುದರ್ಶನ ಮೇರು ಪರ್ವತ ಇದೆ ಅಲ್ವಾ. ಇದು ಈ ಬುಡದಿಂದ ಇಲ್ಲಿವರೆಗೆ, ಈ ಮೇಲಿನವರೆಗೆ 140 ಯೋಜನೆ ಎತ್ತರ ಇದೆ. ಇದು ನಿಮಗೆ ಗೊತ್ತಿದೆ, ಎಲ್ಲ ನೀವು ಕಲ್ತಿದ್ದೀರಿ. ಇದಾದ್ಮೇಲೆ ಮುಂದೆ ಕೇಳ್ರಿ, ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯಲೋಕದ ಅಸಂಖ್ಯಾತ ದ್ವೀಪ ಸಮುದ್ರಗಳ ಬಹುಮಧ್ಯದಲ್ಲಿ 140 ಯೋಜನಾ ಎತ್ತರದ ಕನಕಾದ್ರಿ ಅಂದರೆ ಸುದರ್ಶನ ಮೇರು ಪರ್ವತ ಇದೆ. ಇಲ್ಲಿ ಒಂದು ಹೊಸ ಶಬ್ದ ಬಂತು ನಿಮಗೆ, ಕನಕಾದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಆದರೆ ಎಲ್ಲಿಯಾದರೂ ಯಾವುದಾದ್ರು ಮಹಾಶಾಸ್ತ್ರದಲ್ಲಿ ಆ ಶಬ್ದವನ್ನು ಬಂದರೆ ನೀವು ತಿಳ್ಕೊಬೇಕು ಅದನ್ನು ಸುದರ್ಶನ ಮೇರು ಪರ್ವತ ಅಂತ ಹೇಳಿ. ಅರ್ಥ ಆಯಿತು? ಹಾಂ, ಇನ್ನು ಮುಂದೆ ಇಲ್ಲಿ ಮೇಲೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಈ ಸುದರ್ಶನ ಮೇರು ಪರ್ವತದ ಚೂಲಿಕೆಯ ಮೇಲೆ ಉತ್ತರ ಕುರು ಭೋಗಭೂಮಿಯ ಮನುಷ್ಯನ 1 ಕೂದಲಷ್ಟು ಅಂತರದಲ್ಲಿ ಪ್ರಥಮ ಇಂದ್ರಕ ಇದೆ. ಇಂದ್ರಕ ಇದೆ ಅಂತಂದರೆ ಪ್ರಥಮ ಸ್ವರ್ಗದ ವಿಮಾನ ಇದೆ ಅಂತ ಅರ್ಥ ಆಯಿತು. ಅರ್ಥ ಅಂದರೆ ಸೌಧರ್ಮ ಈಶಾನ್ ಸ್ವರ್ಗ ಇದಾವಲ್ಲ, ಅವು ಪ್ರಾರಂಭ ಆಗ್ತಾವೆ ಅಲ್ಲಿಂದ. ಗೊತ್ತಾಯ್ತಲ್ಲಪ್ಪ ಇದು? ಹಾಂ, ಹಾಗಾದರೆ ಇನ್ನು ಮುಂದೆ ನೋಡೋಣ, ಮುಂದೆ ಓದ್ತಾ ಹೋಗ್ರಿ. ಇದನ್ನು ಮೇಲಿನಿಂದ ಕೆಳಗಲ್ಲ, ಕೆಳಗಿಂದ ಮೇಲೆ ಓದಬೇಕಪ್ಪ. ಇದನ್ನ ನೋಡ್ರಿ, ಈಗ ನೋಡಿ, ಇಲ್ಲಿಂದ ಇಲ್ಲಿಂದ ಪ್ರಾರಂಭ ಆಗ್ತದೆ, ಈ ಭಾಗದಿಂದ ಪ್ರಾರಂಭ ಆಗ್ತದೆ ಅದು ಸೌಧರ್ಮ ಆಯಶಾನ್. ಯಾಕೆಂದರೆ ಅವು ಪಕ್ಕದಲ್ಲೇ ಇರ್ತಾವೆ ಸ್ವರ್ಗಗಳು, ಮೇಲೆ ಕೆಳಗಡೆ ಇರೋದಿಲ್ಲ. ಅದೊಂದು ನೆನ್ಪಿಟ್ಕೊಡ್ರಿ ನೀವು. ಹಾಂ, ಗೊತ್ತಾಗ್ತದೆಯಲ್ಲ ಇದು? ನೋಡ್ರಿ, ಇಲ್ಲಿ ಸೌಧರ್ಮ ಐಶಾನ ಅಥವಾ ಈಶಾನ ಇದು ಶಬ್ದ ಬರ್ತದೆ. ಹೇಗೆ ಬಂದರೂ ನೀವು ಸ್ವೀಕಾರ ಮಾಡಬೇಕು. ನೋಡ್ರಿ, ಸೌಧರ್ಮ ಐಶಾನ, ಸಾನತ್ ಕುಮಾರ ಮಹೇಂದ್ರ, ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ ಕಾಪಿಷ್ಟ, ಶುಕ್ರ ಮಹಾಶುಕ್ರ, ಶತಾರ ಸಹಸ್ರಾರ, ಅನತ ಪ್ರಾಣತ, ಆರಣ ಅಚ್ಯುತ. ಇದು ಮುಗಿದ ಮೇಲೆ ಇವು 16 ಸ್ವರ್ಗಗಳು ಆದವು. ಇದು ಮುಗಿದ ಮೇಲೆ 9 ಗ್ರಹವೇಯಕ ವಿಮಾನಗಳು. ಅದನ್ನು ಬೇರೆ ಚಿತ್ರ ಬರೆದಲ್ಲಿ ತೋರಿಸ್ತೀನಿ, ಈಗ ಇಷ್ಟೇ ತಿಳ್ಕೊಂಡು ಹೋಗ್ರಿ. ಇದು 9 ಅನುದಿಶೆಗಳು ಅದ್ರ ಮೇಲೆ. ಅದು ಮುಗಿದ ಮೇಲೆ 5 ಅನುತ್ತರ ವಿಮಾನಗಳು. ಅದು ಮುಗಿದ ಮೇಲೆ ಇಲ್ಲಿ ಈಶತ್ ಪ್ರಾಗ್ಭಾರ್ ಪೃಥ್ವಿ ಅಂತ ಬರ್ತದೆ ಒಂದು. ಅದನ್ನ ಬರೆದಿಲ್ಲ, ಬರ್ದು ತೋರಿಸ್ತೀನಿ ಬೇರೆ ಕಡೆಗೆ. ಅದಾದಮೇಲೆ ಅದ್ರ ಮೇಲೆ ಸಿದ್ಧಶಿಲಾ ಅಂತ ಬರ್ತದೆ. ಅದಾದಮೇಲೆ ಇಲ್ಲಿ 3 ವಾತಾವಲಯಗಳು ಬರ್ತಾವೆ. ಹಾಂ, ಅದರ ಅಂತಿಮ ವಾತಾವಲಯದಲ್ಲಿ ಅನಂತ ಸಿದ್ಧ ಭಗವಾನರು ವಿರಾಜಮಾನರು ಇದ್ದಾರೆ. ಅದನ್ನು ನಿಮಗೆ ಚಿತ್ರ ಬರೆದು ತೋರಿಸ್ತೀನಿ. ಇಷ್ಟು ಗೊತ್ತಾಯ್ತಲ್ಲಪ್ಪ? ಹಾಂ, ಇದನ್ನು ಈಗ ಹತ್ತಿರದಲ್ಲಿ ಸ್ವಲ್ಪ ತೋರಿಸ್ತೀನಿ. ನೀವು ಬರ್ಕೋಬೇಕಲ್ಲಪ್ಪ, ಈಗ ಅಕ್ಷರಗಳು ದೂರ ಆಗ್ತವೆ, ನಿಮ್ಗೆ ಕಾಣಲ್ಲ. ಅದರಿಂದ ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ. ಅದಾದ ನಂತರ ನೀವು ಒಂದು ಬರ್ಕೊಂಬಿಡ್ರಿ. ಇದನ್ನು ಒಂದು ಸ್ವಲ್ಪ ಈಗ ಹತ್ತಿರದಿಂದ ನೋಡಿಕೊಳ್ಳಿರಿ ಮತ್ತು ಬರೆದುಕೊಳ್ಳಿರಿ. ಇದನ್ನು ಬರಿಬೇಕಲ್ವಾ? ಬರೆಯದೆ ನಿಮ್ಮ ಕೈಯಲ್ಲಿ ಬರೆಯದೆ ಅದು ಹೇಗೆ ಬರಲು ಸಾಧ್ಯ? ಬರೆಯಲೇಬೇಕಾಗ್ತದೆ, ಇಲ್ಲಾಂದರೆ ಮರ್ತು ಹೋಗ್ತದೆ. ಕೇವಲ ಕೇಳೋದ್ರಿಂದ ಏನು ಉಪಯೋಗ? ಬರ್ಕೊಟ್ರಿ, ಅದನ್ನ ನೋಡ್ರಿ ಬರ್ಕೊಟ್ರಿ. ಆಯಿತು? ಈಗ ಇನ್ನು ಮತ್ತೆ ಮೇಲಿದ್ದು ತೋರಿಸ್ತೀನಿ. ಅದು ಯಾಕೆಂದ್ರೆ ಒಂದೇ ಸಲ ಎಲ್ಲ ತೋರಿಸಿದ್ರೆ ನಿಮ್ಗೆ ಅಲ್ಲಿ ಸಣ್ಣ ಅಕ್ಷರಗಳು ಬರ್ತಾವೆ. ನೋಡಿರಿ, ಇದು ಇಷ್ಟೇ ನೋಡಿರಿ, ಇಷ್ಟೇ ನೋಡ್ಕೊಟ್ರಿ. ಈಗ ಇಷ್ಟು ಗೊತ್ತಾಗ್ತಿದೆಯಲ್ಲ? ಈ ಥರ ಚಿತ್ರ ಮಾಡ್ಕೊಂಡು ಬರ್ಕೊಡ್ರಿ. ಹಿಂಗೆ ಚಿತ್ರ ಅಂತಲ್ಲ, ಇದಕ್ಕಿಂತ ಸುಂದರವಾಗಿ ಮಾಡಿರಿ ನೀವು. ನೋಡಿ ಬರೆದುಕೊಳ್ಳಿರಿ. ಇದನ್ನು ನೋಡಿರಿ, ಬರೆದುಕೊಳ್ಳಿರಿ. ಆಯ್ತಲ್ಲ? ಈ ರೀತಿ ಚಿತ್ರವನ್ನು ಮಾಡಿ ನೀವು ಒಂದು ಸ್ವಲ್ಪ ಅದನ್ನು ಮತ್ತೆ ಬರಿಬೇಕಾಗ್ತದೆ. ನೋಡ್ರಿ, ಈ ರೀತಿ ಚಿತ್ರಗಳನ್ನ ಮಾಡ್ಕೋಬೇಕಾಗ್ತದೆ. ಇದನ್ನು ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ. ಈಗ ದೂರದಲ್ಲಿ ಕಾಣ್ತಾ ಇಲ್ವಲ್ಲ, ಈಗ ಮೊದಲು ಹೇಳ್ಕೊತೀನಿ, ಆಮೇಲೆ ಹತ್ತಿರದಲ್ಲಿ ತೋರಿಸ್ತೀನಿ. ಆಯಿತು? ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯಲೋಕದ ಮೇಲಿನ ಭಾಗದಿಂದ ಸೌಧರ್ಮ ಸ್ವರ್ಗದ ವಿಮಾನದ ಧ್ವಜದಂಡದವರೆಗೆ 140 ಯೋಜನ, 1 ಕೂದಲು ಕಡಿಮೆ, 1.5 ರಜ್ಜು ಇದೆ. ಎಲ್ಲಿ ತನಕ ಅಂತೆ ನೋಡ್ರಿ, ಗೊತ್ತಾಯ್ತಲ್ಲ ಇದೀಗ? ಇನ್ನು ಹೇಳೋದು ಬೇಡಲ್ಲ. ಹಾಂ, ಎಲ್ಲಿವರೆಗಪ್ಪ? ಇಲ್ಲಿ ಸೌಧರ್ಮ ಈಶಾನ್ಯ ಇದಾವಲ್ಲ ವಿಮಾನಗಳು. ಹಾಂ, ಅದರ ಧ್ವಜದಂಡದವರೆಗೆ ಎಷ್ಟಾಯಿತು? 1.5 ರಜ್ಜು ಖಾಲಿಯಾಗಿಬಿಡ್ತು. 1.5 ರಜ್ಜು. ಹಾಗಾದರೆ ಮತ್ತಿನ್ನು
ಇಲ್ಲಿ ಇದಾವಲ್ಲ ಸೌಧರ್ಮ ಈಶಾನ್, ಈ ಸ್ವರ್ಗ ವಿಮಾನಗಳ ಮೇಲೆ ಪ್ರಾರಂಭ ಆಗಿ ಹಿಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಸಾನತ್ ಕುಮಾರ ಮಹೇಂದ್ರ ಇದರ ತಲೆ ಇದೆಯಲ್ಲ, ಇದರ ತಲೆಗಳು ಬರ್ತಾವಲ್ಲ ಇಲ್ಲಿ ತಲೆ, ಅಲ್ಲಿವರೆಗೆ ಇನ್ನೂ 1.5 ರಜ್ಜು ಖಾಲಿಯಾಗಿ ಹೋಯ್ತು, 3 ರಜ್ಜು ಖಾಲಿಯಾಗಿ ಹೋಯ್ತು, 3 ರಜ್ಜು ಪ್ರದೇಶ ಹೋಗ್ಬಿಡ್ತಲ್ಲಿ ಕೆಳಗಡೆ. ಇನ್ನು ಮುಂದೆ ಅಲ್ಲಿಂದ ಮೇಲೆ ಮೇಲೆ ಈ ವಿಮಾನಗಳಿದಾವಲ್ಲ, ಯಾವುದು ಬ್ರಹ್ಮೋತ್ತರ ವಿಮಾನ ಇದಾವಲ್ಲ, ಅಲ್ಲಿಗೆ ಅರ್ಧ ರಜ್ಜು ಮಾತ್ರ ಹೋಯ್ತು. ಲಾಂತವ ಕಾಪಿಷ್ಟದ ಹತ್ರ ಬಂದ ತಕ್ಷಣ ಅರ್ಧ ರಜ್ಜು ಹೋಯ್ತು. ಮತ್ತು ಶುಕ್ರದ ಹತ್ರ ಬಂತು, ಮತ್ತೆ ಅರ್ಧ ರಜ್ಜು ಹೋಯ್ತು. ಶತಾರ ಸಹಸ್ರಾರ್ಥ ಹತ್ರ ಬಂದ ತಕ್ಷಣ ಮತ್ತೆ ಅರ್ಧ ರಜ್ಜು ಹೋಯ್ತು. ಆನತ ಪ್ರಾಣದ ಹತ್ರ ಬಂದ ಅರ್ಧ ರಜ್ಜು ಮತ್ತೆ ಹೋಯ್ತು. ಆರಣ ಅಚ್ಯುತ ಹತ್ರ ಬಂದ ಕೂಡಲೇ ಅರ್ಧ ರಜ್ಜು ಮತ್ತೆ ಹೋಯ್ತು. ಇನ್ನು ಮುಂದೆ ನೋಡ್ರಿ, ಇಲ್ಲಿ ಇನ್ನು ಉಳಿದಿರೋ ಜಾಗ ನೋಡ್ರಿ, 9 ಗ್ರೈವೇಗಗಳು, 9 ಅಂದಿಶ, 5 ಅನುತ್ತರ, ಸಿದ್ಧಶಿಲ, ಇದೆಯಲ್ಲ ಮೇಲೆ ಏನೇನು ಇದಾವಲ್ಲ ವಾತಾವರಣ ಎಲ್ಲ, ಅದೆಲ್ಲ ಕೇವಲ 1 ರಜ್ಜು ಪ್ರದೇಶದಲ್ಲಿ ಇದೆ. ಎಷ್ಟಪ್ಪ ಈಗ ಗೊತ್ತಾಗ್ತಿದೆ? 1 ರಜ್ಜು ಪ್ರದೇಶ ಮಾತ್ರ, ಗೊತ್ತಾಯ್ತು? ಇಲ್ಲಿಗೇನಾಯ್ತು ಈಗ? ಇಲ್ಲಿ ಕೆಳಗಡೆನಿಂದ ಎಲ್ಲಿಂದ ಪ್ರಾರಂಭ ಆಗಿ ಸುದರ್ಶನ ಮೇರುವಿನಿಂದ ಕೆಳಗಡೆಯಿಂದ ಪ್ರಾರಂಭವಾಗಿ ಗೊತ್ತಾಯ್ತು ಅಲ್ಲಿಂದ ಪ್ರಾರಂಭವಾಗಿ ಮೇಲ್ ತನಕ ವಾತಾವರಣ ತನಕ ಒಟ್ಟು 7 ರಜ್ಜುಗಳು ಸಮಾಪ್ತ ಆಗಿ ಹೋದವು. ಈಗ ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ, ನೋಡ್ಕೊಡ್ರಿ, ಬರ್ಕೋಬೇಕಲ್ಲ ನೀವು. ಹಂಗಾಗಿ ಇನ್ನು ನೋಡ್ರಿ, ಹಿಂಗೆ ಒಂದು ಮೊದಲು ಚಿತ್ರ ನೋಡ್ಕೊಡ್ರಿ, ಇದು ಈಗ ಗೊತ್ತಾದ್ರೆ ತಾನೇ ನೀವು ಮಾಡೋಕ್ಕಾಗೋ ಚಿತ್ರನ ಈ ರೀತಿ ಚಿತ್ರ ಮಾಡ್ಕೊಡ್ರಿ. ಇನ್ನು ಮುಂದೆ ನೀವು ಮತ್ತೆ ಹತ್ತಿರದಲ್ಲಿ ಓದಿಸ್ತೇನೆ ಅದನ್ನ. ಈಗ ಇದನ್ನು ನೀವು ಹತ್ತಿರದಲ್ಲಿ ನೋಡುತ್ತಾ ಇದ್ದೀರಿ ಅಲ್ವಾ? ಇದನ್ನು ಈಗ ಬರೆಯಬೇಕು. ಹಾಗಾದರೆ ಬರೆದುಕೊಳ್ಳಿರಿ. ನೋಡ್ರಿ, ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ಏನು ಬರೆದಿದೆ ನೋಡ್ರಿ, ಬರ್ಕೊಡ್ರಿ. ಇಲ್ಲಿ ಮಧ್ಯಲೋಕದ ಮೇಲಿನ ಭಾಗದಿಂದ ಸ್ವರ್ಗಲೋಕದ ವಿಮಾನದ ಧ್ವಜದಂಡದವರೆಗೆ 140 ಯೋಜನ ಮತ್ತು 1 ಕೂದಲು ಕಡಿಮೆ 1.5 ರಜ್ಜು ಮುಗಿದು ಹೋಯಿತು. ಅಂದರೆ ಇಲ್ಲಿ ನೋಡು, ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ 1.5 ರಜ್ಜು ಮುಗಿದು ಹೋಯಿತು. 1.5 ರಜ್ಜು ಮುಗಿದೇ ಹೋಯಿತು. ಇನ್ನು ಮುಂದೆ ಇಲ್ಲಿ ನೋಡ್ರಿ, ಇಲ್ಲಿ ಸೌಧರ್ಮ ಐಶಾನ್, ಇವು ನೋಡಿ, ಇದು ಸೌಧರ್ಮ ಐಶಾನ್ ಸ್ವರ್ಗ ವಿಮಾನಗಳು ಅಂತ ಇಟ್ಕೊಟ್ರಿ. ಅಲ್ಲೆಲ್ಲ ಭಾಳ ವಿಮಾನಗಳಿದಾವೆ, ಇರಲಿ ಬಿಡಿ, ಅದು ಆಮೇಲೆ ಓದಿಸ್ತೀನಿ ನಿಮ್ಗೆ, ಈಗ ಬೇಡ ಅದು. ಇದರ ಧ್ವಜದಂಡದವರೆಗೆ ಏನಾಯ್ತು, ಇಲ್ಲಿ 1.5 ರಜ್ಜು ಮುಗಿದೋಯ್ತು ಅಲ್ವಾ? ಇಲ್ಲಿಂದ ಮತ್ತೆ ನೋಡ್ರಿ, ಇಲ್ಲಿಂದ ಮೇಲೆ ಸಾನತ್ ಕುಮಾರ್ ಮಹೇಂದ್ರದವರೆಗೆ 1.5 ರಜ್ಜು ಮುಗಿದೋಯ್ತು. ಅಲ್ಲಿಗೆ 3 ರಜ್ಜು ಸಮಾಪ್ತ ಆಗೋಯ್ತು ಅಲ್ವಾ? ಅಲ್ಲಿಂದ ಮೇಲೆ ಖಾಲಿ ಅರ್ಧ ರಜ್ಜು ಹೋಯ್ತು. ಎಲ್ಲಿ ತನಕ? ಬ್ರಹ್ಮೋತ್ತರ ತನಕ. ಅಲ್ಲಿಂದ ಮೇಲೆ ಲಾಂತವ ಕಾಪಿಸ್ಟ್ ತನಕ ಎಷ್ಟೋಯ್ತು? ಅರ್ಧ ರಜ್ಜು ಹೋಯ್ತು. ಮತ್ತೆ ಇನ್ನು ಮುಂದಿನ ತೋರಿಸ್ತೀನಿ ನೋಡಿ. ಮತ್ತೆ ಮಹಾಶುಕ್ರದವರೆಗೆ ಮತ್ತೆ ಅರ್ಧ ರಜ್ಜು ಹೋಯ್ತು. ಶತಾರ ಸಹಸ್ರಾರದವರೆಗೆ ಮತ್ತೆ ಅರ್ಧ ರಜ್ಜು ಹೋಯ್ತು. ಆನತ ಪ್ರಾಣತದವರೆಗೆ ಮತ್ತೆ ಅರ್ಧ ರಜ್ಜು ಹೋಯ್ತು. ಇಲ್ಲಿ ಆರಣ ಅಚ್ಯುತದವರೆಗೂ ಮತ್ತೆ ಅರ್ಧ ರಜ್ಜು ಹೋಯ್ತು. ಈಗ ಏನುಳಿತು? 9 ಗ್ರೈವೇಕಗಳು, ಇಲ್ಲಿ 9 ಅನುದಿಶೆಗಳು, ಇದು 9 ಅನುತ್ತರಗಳು, ಇಲ್ಲಿ ಈಶತ್ ಪ್ರಾಗ್ಬಾರ್ ಪೃಥ್ವಿ ಬರ್ತದೆ, ಇಲ್ಲಿ ಒಂದು ಸಿದ್ಧಶಿಲ ಬರ್ತದೆ, ಇಲ್ಲಿ 3 ವಾತಾವರಣ ಬರ್ತದೆ, ಅದರ ಅಂತಿಮದಲ್ಲಿ ಸಿದ್ಧ ಭಗವಂತರಿರ್ತಾರೆ. ಇದು ಎಲ್ಲ ಎಲ್ಲಿಂದ? ಈ ಗ್ರೈವೇಕದಿಂದ ಪ್ರಾರಂಭವಾಗಿ ಮೇಲಿನ ಎಲ್ಲ ಭಾಗಗಳು ಕೇವಲ 1 ರಜ್ಜುನಲ್ಲಿ ಇದ್ದಾವೆ ಅಷ್ಟೇ. ಅಲ್ಲಿಗೆ ಎಷ್ಟಾಯಿತು? ಕೆಳಗಡೆ 6 ರಜ್ಜು, ಇದು 1 ರಜ್ಜು, ಒಟ್ಟು 7 ರಜ್ಜು. ಬರ್ಕೊಂತೀರಿದ್ನಾ? ಗೊತ್ತಾಯ್ತಿದೆ? ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಹೇಳೋದಿಲ್ಲ ನಿಮಗೆ, ಬೇಗ ಇದನ್ನೊಂದು ಸ್ವಲ್ಪ ನೋಡಿ ಬರ್ಕೊಡ್ರಪ್ಪ. ತ್ರಸನಾಡಿಯಲ್ಲಿ ಕೆಳಗೆ 6 ರಜ್ಜು ಪ್ರದೇಶದಲ್ಲಿ 7 ನರಕಗಳು ಇವೆ. ತ್ರಸನಾಡಿಯಲ್ಲಿ ಮೇಲೆ 7 ರಜ್ಜು ಪ್ರದೇಶ ಇದೆ. ಇದು ಸುದರ್ಶನ ಮೇರು ಪರ್ವತದ ಕೆಳಭಾಗದಿಂದ ಪ್ರಾರಂಭವಾಗಿ ಸಿದ್ಧಲೋಕದವರೆಗೆ ಇದೆ. ಇದರಲ್ಲಿ ಸುದರ್ಶನ ಮೇರುವಿನಷ್ಟು, ಅಂದರೆ 140 ಯೋಜನ ಎತ್ತರದ ಪ್ರದೇಶವು ಮಧ್ಯಲೋಕ ಇದೆ. ಸುದರ್ಶನ ಮೇರುವಿನ ಚೂಲಿಕೆಯಿಂದ ಉತ್ತಮ ಭೋಗಭೂಮಿಯ ಮನುಷ್ಯನ 1 ಕೂದಲು ಪ್ರಮಾಣ ಮೇಲೆ ಸ್ವರ್ಗಗಳು ಪ್ರಾರಂಭ ಆದವು. ಲೋಕದ ಅಂತ್ಯದಲ್ಲಿ 1575 ಧನುಷು ಪ್ರಮಾಣ ತನು ವಾತಾವಲಯ, 1 ಕೋಶ ಪ್ರಮಾಣ ಘನವಾತಾವಲಯ ಮತ್ತು 2 ಕೋಶ ಪ್ರಮಾಣ ಘನೋದಧಿ ವಾತಾವಲಯ ಇದೆ. ಅಂದರೆ 425 ಧನುಷು ಕಡಿಮೆ 1 ಯೋಜನ ಕ್ಷೇತ್ರದಲ್ಲಿ ಮೇಲಿನ ವಾತಾವಲಯ ಇದೆ. ಇದರ ಕೆಳಗಡೆ ಸಿದ್ಧಶಿಲಾ ಇದೆ. ಇದು ಮಧ್ಯಭಾಗದಲ್ಲಿ 8 ಯೋಜನ ದಪ್ಪ ಇದೆ ಮತ್ತು ಸಿದ್ಧಾಶಿಲಾದಿಂದ 12 ಯೋಜನ ಕೆಳಗೆ ಸರ್ವಾರ್ಥ ಸಿದ್ಧಿ ವಿಮಾನದ ಧ್ವಜದಂಡ ಇದೆ. ಈ ಪ್ರಕಾರವಾಗಿ ಲೋಕದ
ಅಂತ್ಯದಿಂದ ಅಂದರೆ ಮೇಲಿನಿಂದ 425 ಧನುಷು ಕಡಿಮೆ, 21 ಯೋಜನ ಕೆಳಗೆ ಮತ್ತು ಮೇರು ಕೆಳಭಾಗದಿಂದ 1,40,000 ಯೋಜನ ಮತ್ತು 1 ಕೂದಲು ಎತ್ತರ, ಅಂದರೆ 1,40,000 ಕೂಡಿಸು 1 ಕೂದಲು ಕೂಡಿಸು 21 ಯೋಜನ ಮತ್ತು 425 ಧನುಷು ಬಿಟ್ಟು ಉಳಿದ ಮಧ್ಯಭಾಗದಲ್ಲಿ ಸ್ವರ್ಗ ವಿಮಾನಗಳು ಇವೆ. ಕನಕಾದ್ರಿ ಅಂದರೆ ಸುದರ್ಶನ ಮೇರು ಪರ್ವತದ ಚೂಲಿಕೆಯ ಮೇಲೆ ಉತ್ತರ ಕುರು ಭೋಗಭೂಮಿಯ ಮನುಷ್ಯನ 1 ಕೂದಲು ಪ್ರಮಾಣ ಅಂತರದಿಂದ ಪ್ರಥಮ ಇಂದ್ರಕ ವಿಮಾನ ಇದೆ ಮತ್ತು ಲೋಕ ಶಿಖರದ ಕೆಳಗೆ 425 ಧನುಷು ಕಡಿಮೆ 21 ಯೋಜನ ಪ್ರಮಾಣ ದೂರದಲ್ಲಿ ಅಂತಿಮ ಇಂದ್ರಕ ವಿಮಾನ ಸ್ಥಿತ ಇದೆ. ಸೂಚನೆ: ಈ ವಿಮಾನಗಳು ಗಮನ ಮಾಡದೆಯೇ ಒಂದೇ ಸ್ಥಳದಲ್ಲಿ ಸ್ಥಿತ ಇರ್ತವೆ. ಇದೊಂದು ನೆನ್ಪಿಟ್ಕೊಡ್ರಿ. ಸೌಧರ್ಮ, ಆಶಾನ್, ಸಾನತ್ ಕುಮಾರ ಮತ್ತು ಮಹೇಂದ್ರ ಈ 4 ಕಲ್ಪಗಳಲ್ಲಿ ಪ್ರತ್ಯೇಕ 4 ಇಂದ್ರರು ಇದ್ದಾರೆ. ಅವರ ಹೆಸರು ಸಹ ಅದೇ ಇರುತ್ತದೆ. ಅಂದರೆ ಸೌಧರ್ಮಿಷನ್ ಅದೇ ಇರ್ತದೆ. ಇನ್ನು ಮುಂದೆ ನೋಡ್ಕೊಳ್ರಿ. ಬ್ರಹ್ಮ ಮತ್ತು ಬ್ರಹ್ಮೋತ್ತರ ಈ 2 ಕಲ್ಪಗಳಲ್ಲಿ ಒಬ್ಬನೇ ಇಂದ್ರ ಇದ್ದಾನೆ. ಅವನ ಹೆಸರು ಬ್ರಹ್ಮ ಇಂದ್ರ. ಲಾಂತವ ಮತ್ತು ಕಾಪಿಷ್ಟ ಈ 2 ಕಲ್ಪಗಳಲ್ಲಿ ಒಬ್ಬನೇ ಇಂದ್ರ ಇದ್ದಾನೆ. ಅವನ ಹೆಸರು ಲಾಂತವ ಇಂದ್ರ. ಶುಕ್ರ, ಮಹಾಶುಕ್ರ ಈ 2 ಕಲ್ಪಗಳಲ್ಲಿ ಒಬ್ಬನೇ ಇಂದ್ರ ಇದ್ದಾನೆ. ಅವನ ಹೆಸರು ಶುಕ್ರ ಇಂದ್ರ. ಶತಾರ ಮತ್ತು ಸಹಸ್ರಾರ ಈ 2 ಕಲ್ಪಗಳಲ್ಲಿ ಒಬ್ಬನೇ ಇಂದ್ರ ಇದ್ದಾನೆ. ಅವನ ಹೆಸರು ಶತಾರ ಇಂದ್ರ. ಆನತ, ಪ್ರಾಣತ, ಆರಣ ಮತ್ತು ಅಚ್ಯುತ ಈ 4 ಕಲ್ಪಗಳಲ್ಲಿ ಪ್ರತ್ಯೇಕದಲ್ಲಿ ಒಂದು ಇಂದ್ರರಿದ್ದಾರೆ. ಅವರ ಹೆಸರು ಆನತ ಇಂದ್ರ, ಪ್ರಾಣತ ಇಂದ್ರ, ಆರಣ ಇಂದ್ರ, ಅಚ್ಯುತ ಇಂದ್ರ. ಹೀಗೆ ಇರುವ ಕಾರಣದಿಂದ ಸೌಧರ್ಮ ಸ್ವರ್ಗದಿಂದ ಪ್ರಾರಂಭವಾಗಿ 16ನೇ ಅಚ್ಯುತ ಸ್ವರ್ಗದವರೆಗೆ 12 ಇಂದ್ರರು ಆಗುತ್ತಾರೆ. ಈಗ ಇದನ್ನು ಬರೆದುಕೊಳ್ಳಿರಿ. ಎಲ್ಲನೂ ಬರೀಬೇಕಾಗುತ್ತೆ, ನೀವು ಹಿಂದಿಂದೂ ಬರೀಬೇಕಾಗ್ತದೆ. ಇದನ್ನು ಬರೆದುಕೊಡ್ರಿ. 1ರಿಂದ 16 ಸ್ವರ್ಗ ಮತ್ತು 9 ಕೈವೇಕ, 9 ಅನುದಿಶ ಮತ್ತು 5 ಅನುತ್ತರಗಳಲ್ಲಿ ಪಟಲಗಳು. ಬಹಳ ಮಹತ್ವಪೂರ್ಣ ವಿಷಯ, ಬರ್ಕೊಳ್ಬೇಕಿದ್ನೀಗ ಬರ್ಕೊಡ್ರಿ. ಸೌಧರ್ಮ ಐಶಾನ್ ಸ್ವರ್ಗದಲ್ಲಿ 31, ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ 7, ಬ್ರಹ್ಮ ಬ್ರಹ್ಮೋತ್ತರ ಸ್ವರ್ಗದಲ್ಲಿ 4, ಲಾಂತವ ಕಾಪಿಷ್ಟ ಸ್ವರ್ಗದಲ್ಲಿ 2, ಶುಕ್ರ ಮಹಾಶುಕ್ರ ಸ್ವರ್ಗದಲ್ಲಿ 1, ಶತಾರ ಸಹಸ್ರಾರ ಸ್ವರ್ಗದಲ್ಲಿ 1, ಆನತ ಪ್ರಾಣತ ಆರಣ ಅಚ್ಯುತ ಸ್ವರ್ಗದಲ್ಲಿ 6, ಅಧೋಗ್ರೈವೇಕದಲ್ಲಿ 3, ಮಧ್ಯಗ್ರೈವೇಕದಲ್ಲಿ 3, ಊರ್ಧ್ವಗ್ರೈವೇಕದಲ್ಲಿ 3, ಅನುದಿಶದಲ್ಲಿ 1, ಅನುತ್ತರದಲ್ಲಿ 1, 31 ಕೂಡಿಸು 7 ಕೂಡಿಸು 4 ಕೂಡಿಸು 2 ಕೂಡಿಸು 1 ಕೂಡಿಸು 1 ಕೂಡಿಸು 6 ಕೂಡಿಸು 3 ಕೂಡಿಸು 3 ಕೂಡಿಸು 3 ಕೂಡಿಸು 1 ಕೂಡಿಸು 1 ಸಮ 63 ಒಟ್ಟು ಪಟಲ್ಗಳು ಆದವು. ಇದನ್ನ ಒಂದು ಸ್ವಲ್ಪ ಬರ್ಕೊಡ್ರಿ, ಮಹತ್ವಪೂರ್ಣ ವಿಷಯ ಇದು. ಬರೀಲೇಬೇಕೀಗ, ಯಾಕೆಂದರೆ ನಿಮಗೆ ಮುಂದೆ ಏನು ಗೊತ್ತಾಗೋದಿಲ್ಲ, ಬರಿಬೇಕಾಗ್ತದೆ ಇದನ್ನ. 9 ಗ್ರೈವೇಕದ ಅಹಮಿಂದ್ರರನ್ನು ಗ್ರೈವೇಕ ಇಂದ್ರರೆಂದೇ ಕರೆಯುತ್ತಾರೆ. ಹೇಗೆಂದರೆ ಕೆಳಗಡೆ ಬೇರೆ ಬೇರೆ ಇಂದ್ರರ ಹೆಸರು ಬಂತಲ್ಲ, ಆ ರೀತಿ ಇಲ್ಲ. ಅವರನ್ನ ಆ ಅಹಮಿಂದ್ರರನ್ನು ಗ್ರೈವೇಕ ಇಂದ್ರರೆಂದೇ ಕರೆಯುತ್ತಾರೆ. ಈಗ ಆ 9 ಗ್ರೈವೇಕಗಳ ಹೆಸರನ್ನು ಒಂದು ಸ್ವಲ್ಪ ಬರ್ಕೊಡ್ರಿ. ಸುದರ್ಶನ, ಅಮೋಘ, ಸುಬುದ್ಧ, ಯಶೋಧರ, ಸುಭದ್ರ, ಸುವಿಶಾಲ, ಸುಮನಸ, ಸೌಮನಸ, ಪ್ರೀತಿಂಕರ ಇವು 9 ಗ್ರೈವೇಕ ಸ್ವರ್ಗಗಳು. ಇನ್ನು 9 ಅನುದಿಶಗಳ ಹೆಸರನ್ನು ಬರ್ಕೊಡ್ರಿ. ಆದಿತ್ಯ, ಅರ್ಚಿ, ಅರ್ಚಿಮಾಲಿ, ವೈರೋಚನ, ಪ್ರಭಾಸ, ಅರ್ಚಿಪ್ರಭಾ, ಅರ್ಚಿಮಧ್ಯ, ಅರ್ಚಿರಾವರ್ತ, ಅರ್ಚಿ ವಿಶಿಷ್ಟ. 5 ಅನುತ್ತರಗಳು ಆ ಹೆಸರನ್ನು ಬರ್ಕೊಡ್ರಿ. ವಿಜಯ, ವೈಜಯಂತ, ಜಯಂತ, ಅಪರಾಜಿತ, ಸರ್ವಾರ್ಥ ಸಿದ್ಧಿ. ಸೌಧರ್ಮ, ಈಶಾನ ಆದಿ ಸ್ವರ್ಗಗಳು ಇದಾವಲ್ಲ, ಅವು ಸ್ವರ್ಗ ಅಂದ ತಕ್ಷಣ ಈಗ ನಾವು ನೋಡ್ರಿ
ಸಾಮಾನ್ಯವಾಗಿ ಸೌಧರ್ಮ ಸ್ವರ್ಗ ಒಂದೇ ಅಂತ ಹೇಳ್ತೀವಲ್ಲ, ಈಶಾನ್ಯ ಸ್ವರ್ಗ ಒಂದೇ, ಆ ರೀತಿ ಇಲ್ಲ, ಆ ರೀತಿ ಅಲ್ಲ. ಅದು ಸ್ವರ್ಗ ಒಂದೇನೆ ಸರಿ ಇದೆ, ಹಾಂ, ಆದರೆ ಅಲ್ಲಿ ವಿಮಾನ ಒಂದಲ್ಲ. ನೆನ್ಪಿಟ್ಕೊಡ್ರಿ, ಇದನ್ನ ಭಾಳ ನೆನ್ಪಿಟ್ಕೊಡ್ರಿ, ಭಾಳ ಗಮನದಲ್ಲಿ ನೆನ್ಪಿಟ್ಕೊಡ್ರಿ ಈ ವಿಷಯನ. ಈಗ ನಾವು ಹಿಂಗೆ ಹೇಳ್ಬೇಕಿದ್ರೆ ಸೌಧರ್ಮ ಅಂದ್ಕೂಡಲೇ ಒಂದೇ ಸ್ವರ್ಗ ಅಂತ ತಿಳ್ಕೊಂಬಿಡ್ತೀವಿ. ಆ ಥರ ಅಲ್ಲ. ಸರ್ವಧರ್ಮದಲ್ಲಿ ಎಷ್ಟು ಸ್ವರ್ಗಗಳಿದಾವೆ ನೋಡ್ರಿ, ಅಂದರೆ ವಿಮಾನಗಳು ಎಷ್ಟಿದಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ಚಿತ್ರ ನೋಡ್ರಿ, ಇಲ್ಲಿ ಗಮನ ಇಟ್ಟು ನೋಡ್ಬಿಟ್ರಿ ಒಂದೇ ಸಲ, ಮತ್ತೆ ಹೇಳೋದಿಲ್ಲ ಅದನ್ನ. ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ಈ ರೀತಿ ಇರುವಂಥ ವಿಮಾನವನ್ನು ಇಂದ್ರಕ ವಿಮಾನ ಎನ್ನುತ್ತಾರೆ. ಅದಾದ ನಂತರ ಹೀಗೆ 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 ಕ್ರಮವಾಗಿ ಸಾಲಾಗಿ ನಿಮಗೆ ಕಾಣ್ತಾವಲ್ಲ, ಇವು ಕ್ರಮ ಸಾಲಾಗಿ ಅಲ್ವಾ? ಹಾಂ, ಇವನ್ನ ಶ್ರೇಣಿಬದ್ಧ ವಿಮಾನಗಳು ಎನ್ನುತ್ತಾರೆ. ಅದಾದ ನಂತರ ಯಾವ ರೀತಿ ಈ ಹೂಗಳನ್ನು ಪುಷ್ಪವೃಷ್ಟಿ ಮಾಡಿದರೆ ಅವು ಕೆಳಗಡೆ ಅಸ್ತವ್ಯಸ್ತವಾಗಿ ಬೀಳ್ತವೆ ಅಲ್ವಾ, ಕ್ರಮವಾಗಿ ಬೀಳುವುದಿಲ್ಲ. ಅವು ಏನು ಸಾಲಾಗಿ ಬೀಳ್ತವೆ? ಇಲ್ಲ, ಕ್ರಮವಾಗಿ ಬೀಳುವುದಿಲ್ಲ, ಅಸ್ತವ್ಯಸ್ತವಾಗಿ ಆ ಕಡೆ ಈ ಕಡೆ ಬೀಳುತ್ತವೆ ಅಲ್ವಾ ಹೂಗಳು. ಅದೇ ರೀತಿ ಇವು ಕೂಡ ಕ್ರಮವಾಗಿ ನೇರವಾಗಿ ಒಂದರ ಬೆನ್ನಿಗೆ ಒಂದು ಆ ರೀತಿ ಇಲ್ಲದೆ ಹೂಗಳು ಹೇಗೆ ಬೀಳುತ್ತವೆ ಆ ರೀತಿ ಬಿದ್ದಾವೆ ಅಲ್ಲನ. ಬೇರೆ 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 ಅಂದರೆ ಬೇರೆ ಬೇರೆ ರೀತಿ ಅವು ನೇರವಾಗಿ ಇಲ್ಲ, ಅಷ್ಟೇ. ಅರ್ಥ ಆಯಿತು? ಇಷ್ಟೇ ತಿಳ್ಕೊಂಬಿಟ್ರಿ. ಈ ವಿಮಾನಗಳನ್ನು ಜಿನೇಂದ್ರ ಭಗವಾನರು ಏನಂತಾರೆ? ಪ್ರಕೀರ್ಣಕ ವಿಮಾನ ಅಂತ ಹೇಳಿದ್ದಾರೆ. ಹಾಂ, ಈಗ ನೀವು ಬರ್ಕೋಬೇಕಾದನ್ನು ಇದೊಂದು ಸ್ವಲ್ಪ ಚಿತ್ರ ಮಾಡಿಕೊಡ್ರಪ್ಪ. ಹಿಂಗೆ ಚಿತ್ರ ಮಾಡಿರಿ ಅಂತಲ್ಲ, ಇದು ಬೇಗ ಬೇಗ ಮಾಡಿರೋ ಚಿತ್ರ ಇದು. ಹಾಂ, ನೀವು ಹಾಗೆ ಮಾಡಬೇಡ್ರಿ, ಚಂದ ಚಿತ್ರ ಮಾಡೋದು, ಭಾಳ ಚಂದ, ಭಾರಿ ಚಂದ ಮಾಡ್ಬೇಕು ಚಿತ್ರ. ಹಾಂ, ಇದು ನೋಡ್ಕೊಂಡ್ರಲ್ಲ ಈಗ. ಹಾಂ, ಇದ್ರ ಬಗ್ಗೆ ಈಗ ಓದಿಸ್ತೀನಿ ನೋಡ್ರಿ. ಇಲ್ಲಿ ಅದನ್ನ ನೋಡಿರಿ, ಏನು ಬರೆದಿದೆ? ಇಂದ್ರಕ ವಿಮಾನ, ಶ್ರೇಣಿಬದ್ಧ ವಿಮಾನ, ಪ್ರಕೀರ್ಣಕ ವಿಮಾನ. ಗೊತ್ತಾಯ್ತಲ್ಲ? ಬರ್ಕೊಂಡ್ರಿ ಆಯಿತು? ಹಾಂ, ಮುಂದಿನ ಭಾಗ ಕೇಳೋದಕ್ಕೋಸ್ಕರ ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ.